ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮೀಸ್ ಕಿಚನ್ ಟೇಲ್ಸ್. ಬೆಳಗ್ಗಿನ ತಿಂಡಿಗೆ ಏನು ಮಾಡೋದು ಅಂತ ಐಡಿಯಾನೇ ಬರದೇ ಇದ್ದಾಗ ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂಥ ಒಂದು ತಿಂಡಿ ಅಂದರೆ ಅದು ಅಕ್ಕಿ ಉಂಡೆ ಅಥವಾ ಪುಂಡಿ. ನಮ್ಮ ಹವ್ಯಕ ಭಾಷೆಯಲ್ಲಿ ಇದನ್ನು ಒಗ್ಗರಣೆ ಉಂಡೆ ಅಂತಲೂ ಹೇಳ್ತಾರೆ, ಹಾಗೆ ಒಗ್ಗರಣೆ ಮುದ್ದೆ ಅಂತಲೂ ಹೇಳ್ತಾರೆ. ಅಕ್ಕಿಯನ್ನು ತರಿತರಿಯಾಗಿ ರುಬ್ಬಿ ಮಾಡುವಂಥ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಇವತ್ತು ನಾನು ತೋರಿಸ್ತಾ ಇರೋದು ಅದೇ ಅಕ್ಕಿ ಉಂಡೆಯ ಸ್ವಲ್ಪ ಡಿಫ್ರೆಂಟ್ ವರ್ಷನ್ ಒಗ್ಗರಣೆ ಉಂಡೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು. ನಾನು ತಗೊಂಡಿರೋದು ಕಡಿ ಮಸೂರಿ ಅಕ್ಕಿ. ಯಾವುದೇ ಬೆಳ್ತಿಗೆ ಅಕ್ಕಿಯಲ್ಲಿ ಇದನ್ನು ಮಾಡ್ಬೋದು. 4 ಕಪ್ ಆಗುವಷ್ಟು ಕಡಿ ಅಕ್ಕಿಯನ್ನು 3-4 ಗಂಟೆ ನೆನೆಸಿಟ್ಕೊಳ್ಳಿ. ಒಗ್ಗರಣೆ ಮುದ್ದೆಗೆ ನಾನು ತುರಿದಿರೋ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗಾಗಿ ಒಂದು ಇಡೀ ಕ್ಯಾರೆಟನ್ನು ತುರಿದಿಟ್ಟಿದ್ದೇನೆ. ಕ್ಯಾರೆಟ್ ಬದಲು ನಾನು ಇದ್ದರೆ ಸಬ್ಸಿಗೆ ಸೊಪ್ಪು ಅಥವಾ ದಿಲ್ ಲೀವ್ಸನ್ನು ಕೂಡ ಹಾಕ್ಕೊಳ್ತೇನೆ. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಫ್ರಾಗ್ರೆಂಟ್ ಆಗಿರೋ ಡಿಫ್ರೆಂಟ್ ರುಚಿಯ ಆ ಮುದ್ದೆ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅದನ್ನು ಟ್ರೈ ಮಾಡ್ಬೋದು. ಇದರ ಜೊತೆಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಅಥವಾ ಕರಿ ಲೀವ್ಸನ್ನು ಸ್ವಲ್ಪ, ಹಾಗೆ ಒಂದು ಬ್ಯಾಡಗಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸನ್ನು ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಂತ ಏನಿಲ್ಲ. ಸಣ್ಣದಾಗಿ ಕಟ್ ಮಾಡಿದರೆ ಹಿಟ್ಟಿನ ಜೊತೆ ಚೆನ್ನಾಗಿ ಸೇರಿಕೊಳ್ಳುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಹೀಗೆ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ನಿಮಗೆ ಬೇಡ ಅಂತಂದರೆ ಒಗ್ಗರಣೆಗೆ ಡೈರೆಕ್ಟ್ ದೊಡ್ಡ ದೊಡ್ಡ ಪೀಸಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಒಗ್ಗರಣೆಗೆ ಬೇಕಾದ ಬೇಸಿಕ್ ಪ್ರಿಪರೇಷನ್ ಆದ ಮೇಲೆ ನೆನೆಸಿಟ್ಟಿರೋ ಅಕ್ಕಿಯನ್ನು ರುಬ್ಕೊಳ್ಬೇಕು. ಅಕ್ಕಿಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅಕ್ಕಿ ಆಲ್ಮೋಸ್ಟ್ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನಾನು. ಆಮೇಲೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು. ನುಣ್ಣಗೆ ಆಗಲೇಬಾರ್ದು. ಹಿಟ್ಟು ನುಣ್ಣಗೆ ಆದರೆ ಅದರಿಂದ ಮುದ್ದೆ ಗಟ್ಟಿ ಗಟ್ಟಿ ಆಗುತ್ತೆ. ಮಿಕ್ಸಿಯಲ್ಲಿ ರುಬ್ಬುವಾಗ ಮ್ಯಾಕ್ಸಿಮಮ್ ಅಂದರೆ 1 ಮಿನಿಟ್ ಬ್ಲೆಂಡ್ ಮಾಡಿದರೆ ಸಾಕು. ಇದನ್ನು ಕೆಲವರು ನಾನೀಗ ಮಾಡೋ ಹಾಗೆ ಅಲ್ಲದೆ ಬೇರೊಂದು ರೀತಿಲೂ ಕೂಡ ಮಾಡ್ತಾರೆ. ಅದನ್ನು ಫಾಲೋ ಮಾಡೋದಾದರೆ ನೆನೆಸಿಟ್ಟಿರೋ ಅಕ್ಕಿಯ ನೀರೆಲ್ಲ ತೆಗೆದು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹರಡಿ ಇಟ್ಕೊಳ್ಬೇಕು. ಒಂದು 10-15 ನಿಮಿಷ. ಅಷ್ಟರಲ್ಲಿ ನೀರೆಲ್ಲ ಆರಿ ಅಕ್ಕಿ ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ತರಿತರಿಯಾಗಿ ಹುಡಿ ಮಾಡ್ಕೊಳ್ಬೇಕು. ಅದು ಕೂಡ ಅಷ್ಟೇ, ನುಣ್ಣಗೆ ಪೌಡರ್ ಆಗಬಾರ್ದು. ಅಕ್ಕಿ ಯಾವ ರೀತಿ ಮಾಡಿದ್ರೂ ತರಿತರಿಯಾಗಿ ಇರಬೇಕು. ನಾನು ತೋರಿಸ್ತಾ ಇರೋ ಹಾಗೆ ನೆನೆಸಿಟ್ಟಿರೋ ಅಕ್ಕಿಯನ್ನು ಡೈರೆಕ್ಟ್ ರುಬ್ಬಿಕೊಳ್ತೇನೆ. ನನಗೆ ಅದು ಹೆಚ್ಚು ಈಸಿ ಮೆಥಡು. ಇನ್ನೀಗ ಒಂದು ದಪ್ಪ ತಳದ ಕಡಾಯಿ ತಗೊಂಡಿದ್ದೇನೆ. ಅದಕ್ಕೆ ಮೊದಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಆಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ಕೊಂಡು ಅದೆಲ್ಲ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು. ಇನ್ನು ಕಟ್ ಮಾಡಿರೋ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಳ್ಳಿ. ತುರಿದಿರೋ ಕ್ಯಾರೆಟನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಇದೇ ಸ್ಟೇಜಲ್ಲಿ ಕ್ಯಾರೆಟ್ ಬದಲು ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು. ಆಮೇಲೆ ರುಬ್ಬಿರೋ ಅಕ್ಕಿಯನ್ನು ಹಾಕಿ ಅದಕ್ಕೆ ಡಬಲ್ ನೀರು ಹಾಕಬೇಕು. ಹಿಟ್ಟಿನ ಹದ ತುಂಬ ಗಟ್ಟಿ ಇರಬಾರ್ದು. ನೀರು ದೋಸೆ ಹದಕ್ಕೆ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸಬೇಕಾಗುತ್ತೆ ಅಂತ ಅಷ್ಟೆ. ಈ ಹಿಟ್ಟನ್ನು ಗಟ್ಟಿಯಾಗೋವರೆಗೆ ಕೈ ಬಿಡದೆ ಕಾಯಿಸಬೇಕು. ಒಂದು 10 ನಿಮಿಷದ ಕೆಲಸ ಅಷ್ಟೇ. ಅಷ್ಟರೊಳಗೆ ಹಿಟ್ಟು ಗಟ್ಟಿಯಾಗಿ ರೆಡಿ ಆಗುತ್ತೆ. ಸಾಧ್ಯ ಇದ್ದರೆ ಆದಷ್ಟು ದಪ್ಪ ತಳ ಇರೋ ಕಡಾಯಿ ಯೂಸ್ ಮಾಡಿದರೆ ಒಳ್ಳೆಯದು. ಹಿಟ್ಟು ಬೇಗ ತಳಕ್ಕೆ ಅಂಟ್ಕೊಳ್ಳೋದ್ರಿಂದ ತೆಳುವಾಗಿರೋ ಕಡಾಯಿ ಆದರೆ ಹಿಟ್ಟು ಕಾಸುವಾಗ ತುಂಬ ಕಷ್ಟ ಆಗ್ಬೋದು. ಹಾಗೆ ತಳ ಹಿಡಿದೇ ಇರೋದಕ್ಕೆ ಕೈ ಬಿಡದೆ ಕಾಸೋದು ಕೂಡ ತುಂಬ ಮುಖ್ಯ. ಈ ಹಿಟ್ಟು ಮುಟ್ಟಿದಾಗ ಕೈಗೆ ಅಂಟದೇ ಇರುವಷ್ಟು ಗಟ್ಟಿ ಆದಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮುಚ್ಚಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಉಂಡೆ ಮಾಡೋದಕ್ಕೆ ಸಾಧ್ಯ ಆಗುವಷ್ಟು ಬಿಸಿ ತಣ್ಣಗಾಗಬೇಕು. ಅಷ್ಟಾಗೋದಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು. ಆಮೇಲೆ ಮೊದಲಿಗೆ ಕೈಗೆ ಸ್ವಲ್ಪ ನೀರನ್ನು ಮುಟ್ಟಿಸ್ಕೊಂಡು ಒದ್ದೆ ಮಾಡ್ಕೊಳ್ಳಿ. ಇದರಿಂದ ತುಂಬ ಬಿಸಿ ಇದ್ದರೆ ಉಂಡೆ ಮಾಡುವಾಗ ಕೈಗೆ ಬೇಗ ಬಿಸಿ ಆಗಲ್ಲ. ಹಾಗೆ ಹಿಟ್ಟು ಕೈಗೆ ಅಂಟಿಕೊಳ್ಳಲು ಸುಲಭವಾಗಿ ಉಂಡೆಯನ್ನು ಮಾಡ್ಬೋದು. ಆದಷ್ಟು ಕ್ರ್ಯಾಕ್ಸ್ ಇಲ್ಲದ ಬಾಲ್ ಶೇಪ್ ಉಂಡೆಗಳನ್ನು ಮಾಡ್ಕೊಳ್ತಾ ಬನ್ನಿ. ಹಾಗೆ ಇದನ್ನು ಸ್ಟೀಮರಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಕೆಲಸವನ್ನು ನಾನು ಹೆಚ್ಚಾಗಿ ಹಿಂದಿನ ದಿನ ರಾತ್ರಿಯೇ ಮಾಡ್ಕೊಳ್ತೇನೆ. ಅಂದರೆ ಹಿಟ್ಟು ಕಾಸಿ ಉಂಡೆ ಮಾಡಿ ಸ್ಟೀಮರಲ್ಲಿ ಇಟ್ಕೊಳ್ಳೋವರೆಗಿನ ಪ್ರೊಸೆಸ್ ಹಿಂದಿನ ದಿನವೇ ಮಾಡ್ಕೊಳ್ಬೋದು. ನೆಕ್ಸ್ಟ್ ಡೇ ಬೇಯಿಸ್ಕೊಂಡ್ರೆ ಆಯಿತು. ಒಟ್ಟೊಟ್ಟಿಗೆ ಒಂದೇ ದಿನವೂ ಮಾಡ್ಬೋದು. ಆದರೆ ಮೊದಲೇ ಇಷ್ಟು ಮಾಡಿಕೊಂಡ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಲೆ ಬಿಸಿ ಇಲ್ಲದೆ ಈಸಿಯಾಗಿ ತಿಂಡಿ ರೆಡಿ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಸುಲಭನೋ ಹಾಗೆ ಮಾಡ್ಕೊಳ್ಳಿ. ಈ ಉಂಡೆ ಮಾಡೋದು ಮಕ್ಕಳಿಗೂ ಸುಲಭವಾಗಿ ಮಾಡೋದಕ್ಕೆ ಆಗುವಂಥ ಕೆಲಸ. ಮಕ್ಕಳನ್ನು ಸೇರಿಸ್ಕೊಂಡು ಮಾಡಿದ್ರೆ ಅವರಿಗೂ ಟೈಮ್ ಪಾಸ್, ಹಾಗೆ ಒಂದು ಹೊಸ ಸ್ಕಿಲ್ ಕಲಿತ ಖುಷಿ ಕೂಡ ಅವರಿಗೆ. ನಮ್ಮನೇಲಿ ಈ ಥರ ಉಂಡೆ ಮಾಡೋ ಕೆಲಸಕ್ಕೆ ಹಾಗೆ ಚಪಾತಿ ಹಿಟ್ಟು ಕಲಿಸೋದೆಲ್ಲ ಇದ್ದರೆ ಅದಕ್ಕೆ ಇಬ್ಬರು ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಉಂಡೆ ಮಾಡ್ತಾ ಮಾಡ್ತಾ ಸ್ವಲ್ಪ ಹಿಟ್ಟು ತಿನ್ನೋದು ಅಂದರೆ ತುಂಬ ಫೇವ್ರೆಟ್ ಕೆಲಸ ಇಬ್ಬರಿಗೂ. ಯಾರೆಲ್ಲ ಈ ಥರ ಮನೇಲಿ ಮಕ್ಕಳನ್ನು ಅಡುಗೆ ಮಾಡುವಾಗ ಸಣ್ಣ ಪುಟ್ಟ ಕೆಲಸಗಳಿಗೆ ಜೊತೆಲಿ ಸೇರಿಸ್ಕೊಂಡು ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ನನಗೆ ಹೇಳಿ. ಹಾಗೆ ಈ ಉಂಡೆಗಳೆಲ್ಲ ರೆಡಿ ಆದಾಗ ಅದನ್ನು ಕೆಳಗಡೆ ನೀರು ಹಾಕಿರೋ ಸ್ಟೀಮರಲ್ಲಿ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಸಾಲಾಗಿ ಇಡ್ತಾ ಬನ್ನಿ.
ಆಮೇಲೆ ಮುಚ್ಚಳ ಮುಚ್ಚಿ 40ರಿಂದ 45 ನಿಮಿಷ ಬೇಯಿಸ್ಕೊಳ್ಳಿ. ಇಷ್ಟಾದರೆ ಸಿಂಪಲ್ ಆದ ಒಗ್ಗರಣೆ ಮುದ್ದೆ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಇದು ಚಟ್ನಿ ಅಥವಾ ಸಾಂಬಾರ್ ಜೊತೆನೂ ಒಳ್ಳೆ ಕಾಂಬಿನೇಷನ್. ಒಗ್ಗರಣೆ ಹಾಕಿರೋದ್ರಿಂದ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಬ್ರೇಕ್ಫಾಸ್ಟ್ ಲಿಸ್ಟಲ್ಲಿ ಮರೀದೇ ಸೇರಿಸ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಇನ್ನೂ ಹೆಚ್ಚು ಹೆಚ್ಚು ಇಂಥ ಸಿಂಪಲ್ ರೆಸಿಪಿಗಳನ್ನು ತಗೊಂಡು ಬರ್ತಾ ಇರ್ತೇನೆ. ಹಾಗಾಗಿ ರಶ್ಮೀಸ್ ಕಿಚನ್ ಟೇಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ಸ್ ಸಿಗೋದಕ್ಕೋಸ್ಕರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.